ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮದ ಹೊರವಲಯದ ಬಾಗೇಪಲ್ಲಿ ಚಿಂತಾಮಣಿ ರಾಜ್ಯ ಹೆದ್ದಾರಿ ಮಾರ್ಗದಲ್ಲಿರುವ ಪುವಾಡಮ್ಮನ ಕೆರೆಯಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳ ಮೃತದೇಹಗಳು ಪತ್ತೆಯಾಗಿವೆ. ಮೃತದೇಹಗಳನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಗಂಡನ ಮನೆಯಲ್ಲಿ ಭುಗಿಲೆದ್ದಿದ್ದ ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಗಂಡನ ಕಿರುಕುಳ ತಾಳಲಾರದೆ ತಾಯಿ ತನ್ನ ಇಬ್ಬರು ಮಕ್ಕಳೊಂದಿಗೆ ಸಾವಿನ ಮನೆ ಸೇರಿರುವ ಶಂಕೆ ವ್ಯಕ್ತವಾಗಿದೆ. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡ್ನ ನಿವಾಸಿ ರಾಧಾ ಮೃತ ಮಹಿಳೆಯಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಎಗವಕೋಟೆ ಗ್ರಾಮದ ಮಲ್ಲಿಕಾರ್ಜುನ ಎಂಬುವವರು ಕಳೆದ 8 ವರ್ಷಗಳ ಹಿಂದೆ ಮೃತ ರಾಧಾಳನ್ನ ವಿವಾಹವಾಗಿದ್ದ. ಮಲ್ಲಿಕಾರ್ಜುನ ಮತ್ತು ರಾಧಾ ದಂಪತಿಗಳಿಗೆ 3 ಹೆಣ್ಣು ಮಕ್ಕಳಿದ್ದು, ರಾಧಾ ಜೊತೆಗಿದ್ದ 2 ಹೆಣ್ಣು ಮಕ್ಕಳು ಸಹ ಮೃತಪಟ್ಟಿದ್ದಾರೆ. ಅವ್ರ ತಮ್ಮನ್ನೇ ಮಾಡ್ಕೊ ಅಂತ ನಮ್ಗೆ ಹೇಳಿ ಅವು ನಮ್ಮ ಹುಡುಗಿನ ಮೋಸ ಮಾಡಿದ್ದಾರೆ. ನಮ್ಗಂತ ಹೇಳಿ ಹಿಂಗಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟಿದ್ದೀನಿ, ನಮ್ಗೆ ಎರಡನೇ ಮದುವೆ ಬೇಕು, ಅವ್ರ ತಗ ಹೋಗಲ್ಲ ನಮ್ಮ ಅಂತ ಇದು ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪಿ. ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.